ಯಾವಾಗ ಬೀಗ ಜಡಿದ್ರು, ಬೀಗ ಜಡದ ಮೇಲೆ ಏನೆಲ್ಲ ಆಯಿತು, ಎಲ್ಲಿ ಕರ್ಕೊಂಡೋದ್ರು, ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಂದು ವಿಚಾರಗಳನ್ನು ಕೂಡ ನಾವು ನಿಮಗೆ ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದೀವಿ. ಈಗ ಈಗಲ್ಟನ್ ರೆಸಾರ್ಟ್ನಲ್ಲಿ ಎಲ್ಲ ಸ್ಪರ್ಧಿಗಳು ವಾಸ್ತವ್ಯ ಹೂಡಿದ್ದಾರೆ. ಬಿಡದಿಯ ಸಮೀಪ ಇರುವಂತಹ ಈಗಲ್ಟನ್ ರೆಸಾರ್ಟ್ ಎಲ್ಲ 17 ಸ್ಪರ್ಧಿಗಳಿಗೂ ಕೂಡ ಪ್ರತ್ಯೇಕವಾದಂಥ ರೂಮಿನ ವ್ಯವಸ್ಥೆ. ಯಾರು ಯಾವ ಸ್ಪರ್ಧಿಯನ್ನ ಮಾತನಾಡಿಸಬಾರದು, ಎಲ್ರಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನ ಬಿಗ್ ಬಾಸ್ ಟೀಮ್ ಕೊಟ್ಟಿದೆ. ತಾವಿರುವ ರೂಮ್ಗೆ ಊಟದ ವ್ಯವಸ್ಥೆಯನ್ನ ಹೋಟೆಲ್ನ ಸಿಬ್ಬಂದಿ ಮಾಡ್ತಾರೆ. ಯಾರ ಜೊತೆಗೂ ಮಾತಿಲ್ಲ, ಕತೆ ಇಲ್ಲ, ಸೈಲೆಂಟ್ ಆಗಿರಬೇಕು. ಬಿಗ್ ಬಾಸ್ ಬಂದ್ ಆಗಿದ್ದಕ್ಕೆ ಈಗ ನಿದ್ದೆ ಬರ್ತಾ ಇಲ್ಲ. ಸಹಜವಾಗಿ ಆತಂಕ ಅವರಿಗೆ, ಯಾಕೆ ಈ ಥರ ಆಯಿತು, ಏನು ಎತ್ತ ಅಂತ. ಆಮೇಲೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತೇಳಿ ಭಾಳಷ್ಟು ದಿನಗಳಿಂದ ಕನಸು ಕಟ್ಕೊಂಡಿರ್ತಾರೆ. ಆಮೇಲೆ ಹೇಳಿ ಕೇಳಿ ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಜಸ್ಟ್ 2 ವಾರ ಅಷ್ಟೇ ಆಗಿರೋದು. 28ನೇ ತಾರೀಕು ಶುರು ಆಗುತ್ತೆ, ಇವತ್ತು 7ನೇ ತಾರೀಕು. ನಿನ್ನೆ ನೋಟಿಸ್ ಕೊಟ್ಟಿದ್ರು. ಆಮೇಲೆ ನಿನ್ನೆನೇ ನಾವು ಬ್ರೇಕ್ ಮಾಡಿದ್ವಿ ಸುದ್ದಿನ. ನಿನ್ನೆನೇ ಗ್ಯಾರಂಟಿ ನ್ಯೂಸ್ ಇದೇ ಥರ ಬೆಳವಣಿಗೆ ಆಗುತ್ತೆ ಅಂತೇಳಿ ನಾವು ಮುಂಚೆನೇ ಹೇಳಿದ್ವಿ. ಯಾಕಂತಂದರೆ ಕರೆಂಟ್ ಕಟ್ ಆಗುತ್ತೆ, ವಾಟರ್ ಸಪ್ಲೈ ಸ್ಟಾಪ್ ಆಗುತ್ತೆ, ಬಿಗ್ ಬಾಸ್ ಮನೆಗೆ ಬೀಗ ಬೀಳುತ್ತೆ, ಇದೆಲ್ಲ ವಿಚಾರವನ್ನು ನಾವು ನಿನ್ನೆನೇ ಮಾತನಾಡಿದ್ವಿ. ಗ್ಯಾರಂಟಿ ನ್ಯೂಸ್ ಹೇಳದಂತೆ, ನಾವು ನಿರೀಕ್ಷೆ ಮಾಡಿದಂತೆಯೇ ಇವತ್ತು ಡೆವಲಪ್ಮೆಂಟ್ ಆಗಿದೆ. ಆಮೇಲೆ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಯಾಕಂತಂದರೆ ಇವತ್ತು ಸರ್ಕಾರಿ ರಜೆ ಇರುವಂಥ ಕಾರಣಕ್ಕಾಗಿ ಇವತ್ತು ಯಾಕೆ ಇದನ್ನು ಮಾಡಿದ್ರು. ಆಮೇಲೆ ಸಹಜವಾಗಿ ಪೋಷಕರಿಗೂ ಕೂಡ ಆತಂಕ ಇರುತ್ತೆ. ಬಟ್ ಆದರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳೇನಿದ್ದಾರೆ ಅವರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಟೀಮ್ ಫೋನ್ ಮಾಡಿ, ಯಾರು ಕೂಡ ಗಾಬರಿ ಆಗಬಾರ್ದು, ಯಾರು ಹೆದರ್ಕೊಳ್ಬೇಡಿ, ಅವ್ರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ, ಅವರು ಸೇಫ್ ಆಗಿರ್ತಾರೆ, ಹೋಟ್ಲಲ್ಲಿ ಅವ್ರಿಗೆ ಬೇಕಾದಂಥ ಎಲ್ಲ ಫೆಸಿಲಿಟೀಸನ್ನು ನಾವು ಮಾಡ್ತಾ ಇದ್ದೀವಿ, ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಡಿ ಅಂತೇಳಿ ವಿಷಯ ಮುಟ್ಟಿಸುವಂಥ ಕೆಲಸ ಕೂಡ ಆಗಿದೆ. ಆಮೇಲೆ ಈಗ ಕಾನೂನು ತಜ್ಞರ ಜೊತೆಗೆ ಸಲಹೆಯನ್ನು ಪಡ್ಕೊಳ್ಳುವಂಥ ಕೆಲಸ ಕೂಡ ಆಗ್ತಾ ಇದೆ. ನೆಕ್ಸ್ಟ್ ಏನು ಮಾಡಬೇಕು, ಮುಂದಿನ ಹೆಜ್ಜೆ ಏನು, ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋರಾಡೋದಕ್ಕೆ ಈಗ ಅವಕಾಶ ಇದೆ. ಯಾಕಂತಂದರೆ ನೋಡಿ, ಈಗ ಜಾಲಿವುಡ್ ಸ್ಟುಡಿಯೋಸ್ ಏನಿದೆ ಅದರ ಮಾಲೀಕರು ತಮಿಳ್ನಾಡಲ್ಲಿರೋರು. ತಮಿಳ್ನಾಡಿನ ಐಸಿರಿ ಗಣೇಶ್ ಏನಿದ್ದಾರೆ, ದೊಡ್ಡ ಪ್ರೊಡ್ಯೂಸರ್ ಅವರು ತಮಿಳು ಚಿತ್ರರಂಗದಲ್ಲಿ. ಅವರು ಈ ಒಂದು ಇದೇನಿದೆ ಸ್ಟುಡಿಯೋಸ್ ಏನಿದೆ, ಈಗ ಬಿಗ್ ಬಾಸ್ ನಡೀತಾ ಇರುವಂಥ ಸೆಟ್ ಏನು ಹಾಕಿದಾರಲ್ಲ, ಆ ಒಂದು ಜಾಲಿವುಡ್ ಸ್ಟುಡಿಯೋಸ್ನ ಅವರು ಪರ್ಚೇಸ್ ಮಾಡಿದ್ರು. ಅದಕ್ಕೆ ಮುಂಚೆ ಅದು ಇನೋವೇಟಿವ್ ಫಿಲ್ಮ್ ಸಿಟಿ ಆಗಿರುತ್ತೆ. ಆ ಇನೋವೇಟಿವ್ ಫಿಲ್ಮ್ ಸಿಟಿ ಆದ ನಂತರದಲ್ಲಿ ಈಗ ಅವರಿಗೇನು ಇದು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳೋ ಸಾಧ್ಯತೆ ಕಡಿಮೆ. ಬಟ್ ಆದರೆ ಇದ್ರ ಇಂಪ್ಯಾಕ್ಟ್ ಆಗ್ತಾ ಇರೋದು ಬಿಗ್ ಬಾಸ್ ಮೇಲೆ. ಆಮೇಲೆ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಒಂಥರ ಆತಂಕಕ್ಕೆ ಒಳಗಾಗಿದ್ದಾರೆ. ಏನಾಗ್ತಾ ಇದೆ, ಏನು ನಡೀತಾ ಇದೆ, ಏನು ಕೂಡ ಗೊತ್ತಾಗಿಲ್ಲ. ಆಮೇಲೆ ಎಲ್ಲರೂ ಸೇಫ್ ಆಗಿ ಕಾರ್ನ ವ್ಯವಸ್ಥೆ ಮಾಡಿಕೊಂಡು ಅವರ ಲಗೇಜು, ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಅವ್ರನ್ನ ನೇರವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಕಾರಿನ ವ್ಯವಸ್ಥೆಯನ್ನು ಮಾಡಿ ನೇರವಾಗಿ ಈಗಲ್ಟನ್ ರೆಸಾರ್ಟ್ಗೆ ಅವ್ರನ್ನ ಕರ್ಕೊಂಡು ಹೋಗುವಂಥ ಕೆಲಸ ಆಗಿದೆ. ಅಲ್ಲಿ 17 ರೂಮ್ಗಳನ್ನು ಮಾಡಿ, ರೂಮ್ಗಳನ್ನು ಬುಕ್ ಮಾಡಿ, ಅಲ್ಲಿ ಟಿ ವಿ ಕನೆಕ್ಷನ್ ಏನಿರುತ್ತೆ ಅದನ್ನು ಕಟ್ ಮಾಡಿದ್ದಾರೆ. ಕಾರಣ ಟಿ ವಿ ನೋಡಿದ್ರೆ ಮತ್ತಷ್ಟು ಪ್ಯಾನಿಕ್ ಆಗ್ತಾರೆ, ಈಗ ಏನಾಗ್ತಾ ಇದೆ ಏನು ಅಂತ. ಆಮೇಲೆ ಬಹುಶಃ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕಿಂತ ಮುಂಚಿತವಾಗಿ ಅವ್ರಿಗೇನು ಈ ಥರ ಸಮಸ್ಯೆ ಆಗಿದೆ, ಹಾಗಾಗಿ ಹಿಂಗೆ ಹೊರಗಡೆ ಕಳಿಸ್ತಾ ಇದ್ದೀವಿ, ಈ ಥರದ್ದೆಲ್ಲ ಹೇಳಿರ್ಲಿಕ್ಕಿಲ್ಲ. ಯಾಕಂತಂದರೆ ಅದು ಹೇಳಿದ್ರು ಕೂಡ ಒಂದು ಸ್ವಲ್ಪ ಪ್ಯಾನಿಕ್ ಆಗ್ತಾರೆ. ಆಮೇಲೆ ಒಂದಷ್ಟು ಮಂದಿಗೆ ಅನಿಸಿರ್ಬೋದು ಇದೇನಾದರೂ ಟಾಸ್ಕ್ ಇರ್ಬೋದಾ, ಏನು ಕತೆ ಎತ್ತ ಅಂತ. ಯಾಕಂತಂದರೆ ಆ ಥರದ್ದು ಬೆಳವಣಿಗೆ ಇವತ್ತು ನಡೆದಿರೋದು. ಈಗ ಎಲ್ಲರ ಚಿತ್ತ ಇರುವಂಥದ್ದು ನಾಳೆ ಇಮಿಡಿಯೇಟ್ ಆಗಿ ತುರ್ತು ಅರ್ಜಿ ವಿಚಾರಣೆ ಆಗಬೇಕು ಅಂತ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಪ್ರಿಪ್ರೇಷನನ್ನು ಬಿಗ್ ಬಾಸ್ನ ಆಯೋಜಕರು ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಇದರ ಹೊಡೆತ ನೇರವಾಗಿ ಬೀಳ್ತಾ ಇರೋದು ಬಿಗ್ ಬಾಸ್ಗೆ. ಯಾಕಂತಂದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಏನಿದೆ, ಕಳೆದ 11 ಸೀಸನ್ಗಳಿಗಿಂತ ವಿಭಿನ್ನ ಅನ್ನೋದು ಶೋ ಆರಂಭ ಆದ ಮೊದಲನೇ ದಿನ, ಗ್ರ್ಯಾಂಡ್ ಓಪನಿಂಗ್ ಪಡ್ಕೊಂಡ ದಿನದಿಂದಲೇ ಅದು ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೂ ಆ ಬಿಗ್ ಬಾಸ್ ಮನೆಗೆ ಸೆಟ್ ಆಗ್ತಾ ಇದ್ದಾರಲ್ಲ, ಈಗೀಗ ಟಾಸ್ಕಲ್ಲಿ ಆಡೋದು, ಆಮೇಲೆ ಒಬ್ಬೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಗಿನ ಶುರು ಮಾಡ್ತಾ ಇದ್ದಾರೆ. ಆಮೇಲೆ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಎಲ್ಲರನ್ನೂ ನಾವು ತೋರಿಸ್ತಾ ಇದ್ದೀವಿ. ಬಿಗ್ ಬಾಸ್ ಮನೆಗೆ ಪೊಲೀಸ್ ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಥಿಯೇಟರ್ಗೆ ಅವನ್ನೆಲ್ಲ ಶಿಫ್ಟ್ ಮಾಡಿರ್ತಾರೆ. ಅಲ್ಲಿ ಅವರಿಗೆ ಈ ಥರದ ವಿಚಾರ ಹಿಂಗಾಗಿದೆ, ನಿಮ್ಮನ್ನು ಹಿಂಗೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಹಿಂದೆ 2021 ಸಂದರ್ಭದಲ್ಲಿ ನಾವು ಗಮನಿಸ್ಕೊಳ್ಬೇಕು. 2021ರಲ್ಲೂ ಇದೇ ಥರ ವೈರಸ್ ಜಾಸ್ತಿ ಆಗಿತ್ತು, ಕೊರೋನಾ ವೈರಸ್ ಹಾವಳಿ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಶೋ ಅರ್ಧಕ್ಕೆ ಸ್ಟಾಪ್ ಆಗಿರುತ್ತೆ. ಬಟ್ ಅರ್ಧಕ್ಕೆ ಸ್ಟಾಪ್ ಆದಂಥ ಸಂದರ್ಭದಲ್ಲಿ ಇವ್ರನ್ನೆಲ್ಲ ಏನು ಮನೆ ಕಳಿಸುವಂಥ ಕೆಲಸ ಆಗಿರಲಿಲ್ಲ, ಸಪ್ರೇಟ್ ವ್ಯವಸ್ಥೆ ಮಾಡಿದ್ರು. ಮತ್ತೆ ತಿರ್ಗಾ ಒಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಶೋ ರೀಸ್ಟಾರ್ಟ್ ಆಯಿತು, ಅದೆಲ್ಲ ಕೂಡ ನಾವು ಗಮನಿಸಿದ್ವಿ. ಬಟ್ ಈಗಲೂ ಕೂಡ ಅದೇ ಥರದ ಬೆಳವಣಿಗೆ ಆಗಬಹುದು, ಸಾಧ್ಯತೆ ಅದೇ ಥರ ಇದೆ.
ಈಗೇನು ಈಗಲ್ಟನ್ ರೆಸಾರ್ಟ್ನಲ್ಲಿ ಇವರಿಗೆಲ್ಲ ವಾಸ್ತವ್ಯ ಕೊಟ್ಟಿದ್ದಾರಲ್ಲ, ಈಗ ಅಲ್ಲಿ ವಾಸ್ತವ್ಯ ಹೂಡಿದಾರಲ್ಲ, ಈಗ ನಾಳೆ ಏನಾಗುತ್ತೆ ಪರ್ಟಿಕ್ಯುಲರ್ ಆಗಿ ನಾಳೆ ನಡೆಯುವಂಥ ಡೆವಲಪ್ಮೆಂಟ್ ಮೇಲೇ ಬಿಗ್ ಬಾಸ್ ಈಗ ಮತ್ತೆ ಶೋ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತಾ ಇಲ್ವಾ, ಕೋರ್ಟ್ನಲ್ಲಿ ಏನಾದರೂ ರಿಲೀಫ್ ಸಿಕ್ಕಿದ್ರೆ ತೊಂದರೆ ಇಲ್ಲ. ಈಗ ಯಥಾ ಪ್ರಕಾರವಾಗಿ ಅಷ್ಟು ಜನನ ಮತ್ತೆ ಹೇಗೇನು ವ್ಯವಸ್ಥೆ ಮಾಡಿಕೊಂಡು ಕಾರಿನ ವ್ಯವಸ್ಥೆ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಬಂದು ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಬಿಡ್ತಾರೆ. ಆಮೇಲೆ ಅಲ್ಲಿರುವಂಥ ಕ್ರೂ ಮೆಂಬರ್ಸ್ ಏನಿದ್ದಾರೆ, ಸ್ಟಾಫ್ ಏನಿದ್ದಾರೆ ಅವರೆಲ್ಲರೂ ಕೂಡ ಬರ್ತಾರೆ. ಅದಾದಮೇಲೆ ಮತ್ತೆ ಯಥಾ ಪ್ರಕಾರವಾಗಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಎಪಿಸೋಡ್ಗಳು ಪ್ರಸಾರ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಒಂದು ವೇಳೆ ಏನಾದರೂ ಅಲ್ಲಿ ಹಿನ್ನಡೆ ಆದರೆ, ಕೋರ್ಟ್ನ ಲೆವೆಲ್ನಲ್ಲಿ ಹಿನ್ನಡೆ ಆದರೆ, ಹೀರಿಂಗ್ ಸಂದರ್ಭದಲ್ಲಿ ವಿಚಾರಣೆ ಆದಂಥ ಸಂದರ್ಭದಲ್ಲಿ, ಕಾರಣ 1 ವರ್ಷದಿಂದಲೂ ಕೂಡ ಕಳೆದ ವರ್ಷ 2024 ಮಾರ್ಚು ಏಪ್ರಿಲು 2 ನೋಟಿಸ್ ಕೊಟ್ಟಿರ್ತಾರೆ. ಈಗ ಕೊಟ್ಟಿರೋದು 3ನೇ ನೋಟಿಸು, ನೆನ್ನೆ ಕೊಟ್ಟಿದ್ದು 3ನೇ ನೋಟಿಸು. ಆ 3ನೇ ನೋಟಿಸ್ ಕೊಟ್ಟ ನಂತರದಲ್ಲಿ ಇಮಿಡಿಯೇಟ್ ಆ್ಯಕ್ಷನ್ ತಗೊಂಡಿದ್ದಾರೆ. ಆಮೇಲೆ ಆ ಟೈಮಿಂಗ್ಸ್ ನೋಡಿ, ಇಷ್ಟು ದಿವಸ ಈಗ ಬಹುಶಃ ಏನಾದರೂ ಬಿಗ್ ಬಾಸ್ ಶೋ ಆರಂಭ ಆಗೋದಕ್ಕೆ ಮುಂಚಿತವಾಗಿ ಈ ಥರದ್ದೊಂದು ಬೆಳವಣಿಗೆ ಆಗಿದ್ದಿದ್ರೆ ಇಷ್ಟರ ಮಟ್ಟಿಗೆ ಇದು ಸದ್ದು ಮಾಡ್ತಾ ಇರಲಿಲ್ಲ ಅಥವಾ ಹೈಪ್ ಸಿಗ್ತಾ ಇರಲಿಲ್ಲ. ಬಟ್ ಆದರೆ ಶೋ ಆರಂಭ ಆಗಿ ಜಸ್ಟ್ ಇನ್ನು 2 ವಾರ ಆಗಿರೋದು, ಹೆಚ್ಚು ಕಡಿಮೆ 28 ಅಂತಂದರೆ ಈಗ 1 ವಾರ ತುಂಬಿ 2ನೇ ವಾರಕ್ಕಷ್ಟೇ ಕಾಲಿಟ್ಟಿದೆ. ಒಂದು ಕಡೆ ಅಭಿಮಾನಿಗಳಿಗೂ ಕೂಡ ಒಂಥರ ಆತಂಕ, ಏನಪ್ಪ ಹಿಂಗಾಗೋಯ್ತು, ಪ್ರತಿದಿನ ನಾವು ನೋಡ್ತಾ ಇದ್ವಿ, ಆಮೇಲೆ ಅವರು ಫೇವ್ರೇಟ್ ಕಂಟೆಸ್ಟೆಂಟ್ಗಳಿರ್ತಾರೆ. ಆಮೇಲೆ ನೋಡಿ, ಪ್ರತಿ ಬಾರಿ ಬಿಗ್ ಬಾಸ್ ಸದ್ದು ಮಾಡೋದು 2 ವಿಚಾರ. ಒಂದು, ಎಲ್ಲರೂ ಇಷ್ಟಪಟ್ಟು ನೋಡುವಂಥದ್ದು. ಕಾರಣ ಏನಕ್ಕೆ ಅಂತ ಅಂದರೆ ಸುದೀಪ್ ಅವರ ನಿರೂಪಣೆಯನ್ನು ಇಷ್ಟಪಟ್ಟು ಬಿಗ್ ಬಾಸ್ನ ನೋಡ್ತಾರೆ, ಇದು ಒಂದು ಕಾರಣ. ಇದನ್ನು ಹೊರತುಪಡಿಸಿದ್ರೆ 2ನೇ ವಿಚಾರ, ಕ್ಯೂರಿಯಾಸಿಟಿ ಏನಕ್ಕೆ ನೋಡ್ತಾರೆ ಅಂತ ಅಂದರೆ ಕಂಟೆಸ್ಟೆಂಟ್ಗಳು ಯಾರ್ಯಾರು ಹೋಗ್ತಾರೆ ಅದ್ರ ಮೇಲೂ ಕೂಡ ಶೋನ ನೋಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ ಜನ. ಯಾರ್ಯಾರನ್ನೋ ಕರ್ಕೊಂಡು ಬಂದು ನೀವು ಬಿಗ್ ಬಾಸ್ ಮನೆ ಒಳಗೆ ಬಿಟ್ಟು ಆಟ ಆಡಿಸ್ತೀವಿ, ಟಾಸ್ಕ್ ಕೊಡ್ತೀವಿ ಅಂತ ಅಂದರೆ ಜನ ನೋಡಲ್ಲ. ಅಲ್ಲಿ ಒಳಗೆ ಹೋಗುವಂಥ ಕಂಟೆಸ್ಟೆಂಟ್ಗಳಿಂದಲೂ ಕೂಡ ಶೋ ನಡೆಯುತ್ತೆ, ಇಲ್ಲಾಂದರೆ ಶೋ ಮೈಲೇಜ್ ಬರಲ್ಲ. ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಯಾಕೆ ಕರೆಸ್ಕೊಳ್ಳುತ್ತೆ ಅಂತ ಅಂದರೆ ಬಿಗ್ ಬಾಸ್ ಇದೇ ಕಾರಣಕ್ಕೆ. ಒಂದು, ಅಲ್ಲಿ ಸೆಟ್ ಹಾಕುವಂಥ ಥೀಮ್ ಹೇಗಿರುತ್ತೆ ಅಂತ. ಪ್ರತಿ ಬಾರಿ ಪ್ರತಿ ಸೀಸನ್ ಆರಂಭ ಆದಾಗಲೂ ಕೂಡ ಥೀಮ್ ಹೇಗಿರುತ್ತೆ, ಯಾರ್ಯಾರು ಹೋಗ್ತಾರೆ, ಅಂತೆ ಕಂತೆಗಳು ಶೋ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು ತಿಂಗಳು ಮುಂಚೆಯಿಂದನೇ ಶುರು ಆಗುತ್ತೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೆಲ್ಲ. ಇಂಥವ್ರು ಹೋಗ್ತಾರಂತೆ, ಇವ್ರು ಹೋಗ್ತಾರೆ. ಆಮೇಲೆ ಯಾರ್ಯಾರು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅಂಥವ್ರನ್ನ ಕರ್ಕೊಂಡು ಬಂದು ಬಿಗ್ ಬಾಸ್ ಮನೆಯಲ್ಲಿ ಬಿಟ್ಟಾಗ ಅವರ ವ್ಯಕ್ತಿತ್ವ ಏನು, ಅವರ ನಿಜವಾದ ವ್ಯಕ್ತಿತ್ವ ಹೇಗಿರ್ತಾರೆ, ಹೊರಗಡೆ ಹೇಗಿರ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಹೇಗಿರ್ತಾರೆ, ಟಾಸ್ಕ್ನ ಕೊಟ್ಟಂಥ ಸಂದರ್ಭದಲ್ಲಿ ಒಬ್ಬೊಬ್ಬರು ಮುಖವಾಡ ಕಳಿಸಿಬೀಳುತ್ತೆ. ಯಾರ್ಯಾರು ಏನೇನು, ಮುಂದೆ ಏನು ಮಾತಾಡ್ತಾರೆ, ಹಿಂದೆ ಏನು ಮಾತಾಡ್ತಾರೆ, ಇದೆಲ್ಲ ಬಿಗ್ ಬಾಸ್ನ ಒಂದು ಶೋನಲ್ಲಿ ನಡೆಯುವಂತಹ ಒಂದಷ್ಟು ಪ್ರಸಂಗಗಳಿದೆಲ್ಲ. ಇದನ್ನು ಹೊರತುಪಡಿಸಿ ಬೆಳಗ್ನಿಂದಲೂ ಕೂಡ ನಿನ್ನೆ ನಾವು ಸುದ್ದಿ ಬ್ರೇಕ್ ಮಾಡಿದಂಥ ಸಂದರ್ಭದಲ್ಲೇ ನಾವು ನಿರೀಕ್ಷೆ ಮಾಡಿದ್ವಿ, ನಾವು ಇನ್ಫ್ಯಾಕ್ಟ್ ಹೇಳಿದ್ವಿ ಇದೇ ಥರ ಆಗುತ್ತೆ. ಈಗ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಾದಮೇಲೆ ನೆಕ್ಸ್ಟ್ ಈಗ ಪವರ್ ಸಪ್ಲೈ ಕಟ್ ಆಗುತ್ತೆ, ವಾಟರ್ ಸಪ್ಲೈ ಕಟ್ ಆಗುತ್ತೆ, ಆಮೇಲೆ ಬೀಗ ಜಡಿಯುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಅಂತೇಳಿ ನಿನ್ನೆ ನಾವು ಹೇಳಿದ್ವಿ. ಅದೇ ಪ್ರಕಾರವಾಗಿ ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಯ ಹೋರಾಟಗಾರರೇನಿದ್ದಾರೆ ಅವರು ಕೂಡ ಬಿಡದಿಯ ಜಾಲಿವುಡ್ ಸ್ಟುಡಿಯೋಸ್ ಏನಿದೆ ಅಲ್ಲಿ ಬಿಗ್ ಬಾಸ್ ಮನೆ ಮುಂದೆ ಹೋಗಿ ಪ್ರೊಟೆಸ್ಟನ್ನು ಮಾಡ್ತಾಯಿದ್ರು, ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಬೇಕು ಅಂತೇಳಿ ಮಾತನಾಡುವಂಥ ಸಂದರ್ಭದಲ್ಲಿ ನನ್ನ ಜೊತೆ ಮಾತಾಡಬೇಕಾದ್ರೆ ಹೇಳ್ತಾಯಿದ್ರು ಕನ್ನಡ ಪರ ಹೋರಾಟಗಾರರು, ಯಾವುದೇ ಡಾಕ್ಯುಮೆಂಟ್ಸ್ಗಳು ಕೂಡ ಇವ್ರ ಹತ್ರ ಕರೆಕ್ಟಾಗಿಲ್ಲ ಅಂತ. ನೋಡಿ, ಸಹಜವಾಗಿ ನೀವು ಕಮರ್ಷಿಯಲಿ ನೀವು ಹೋದಂಥ ಸಂದರ್ಭದಲ್ಲಿ ಈ ಥರದ್ದು ಏನಾದರೂ ಒಂದು ಮಾಡ್ತಿದ್ದೀವಿ ಅಂತಂದರೆ ಬೇಸಿಕ್ ಆಗಿ ಅಲ್ಲಿ ಏನಾದರೂ ಲಿಟಿಗೇಷನ್ ಇದೆಯಾ, ಈ ಜಾಗಕ್ಕೆ ಏನಾದರೂ ತೊಂದರೆ ಇದೆಯಾ, ಪವರ್ ಸಪ್ಲೈ ಮತ್ತೊಂದು ಎಲ್ಲ ವಿಚಾರನ ತಿಳ್ಕೊಂಡೇ ನಾವು ಆ ಜಾಗದಲ್ಲಿ ಒಂದು ಅಂಗಡಿ ಓಪನ್ ಮಾಡಬೇಕು, ಮತ್ತೊಂದು ಮಾಡಬೇಕು, ಬಾಡಿಗೆಗೆ ತಗೊಳ್ಬೇಕು, ಇದೆಲ್ಲ ಮಾಡ್ತೀವಿ. ಆದರೆ ಬಿಗ್ ಬಾಸ್ನ ಶೋಗೆ ಸಂಬಂಧಪಟ್ಟಂತೆ ಮ್ಯಾನೇಜ್ಮೆಂಟು ಎಲ್ಲ ಹೆಜ್ಜೆಗಳನ್ನು ಭಾಳ ಸೂಕ್ಷ್ಮವಾಗಿಡಬೇಕಾದ್ರೆ ಇಲ್ಲಿ ಹೇಗೆ ಎಡುವುದು ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಇವಾಗ ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ನಮ್ಮ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಈಗ 17 ಮಂದಿ ಕಂಟೆಸ್ಟೆಂಟ್ಗಳು ಈಗಲ್ಟನ್ ರೆಸಾರ್ಟ್ನಲ್ಲಿದ್ದಾರೆ. ಮತ್ತೊಂದು ಕಡೆ ಈಗ ನಾಳೆ ಏನಾಗುತ್ತೆ, ಏನು ಬೆಳವಣಿಗೆ ಆಗುತ್ತೆ, ಈಗ ಶೋಗೆ ಸಂಬಂಧಪಟ್ಟಂತೆ ಕಲರ್ಸ್ ಕನ್ನಡದವರು ಕೂಡ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಏನು ಬೆಳವಣಿಗೆ ನಾವು ನಿರೀಕ್ಷೆ ಮಾಡ್ಬೋದು, ಏನೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ ಅಜಯ್?
ಖಂಡಿತವಾಗ್ಲೂ ಪ್ರಭು, ಈಗಾಗಲೇ ಏನು ಕಂಟೆಸ್ಟೆಂಟ್ಗಳಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಈಗಲ್ಟನ್ ರೆಸಾರ್ಟ್ಗೂ ಕೂಡ ಬಂದಿರುವಂತದ್ದು. ಈಗ ಅವ್ರಿಗೂ ಕೂಡ ಪ್ರತ್ಯೇಕವಾದಂತಹ ರೂಮ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಅವ್ರಿಗಾಗಲೇ ಈಗ ಉಪಹಾರ ಏನಿದೆ ಅದು ಕೂಡ ಅಂದ್ರೆ ಅವ್ರಿಗೆ ಊಟದ ವ್ಯವಸ್ಥೆ ಏನಿದೆ ಅದನ್ನು ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು. ಇನ್ನೇನು ಬಹುತೇಕವಾಗಿ ಎಲ್ಲರೂ ಕೂಡ ನಿದ್ರೆಗೆ ಕೂಡ ಜಾರಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಇನ್ನು ಕಾನೂನು ಹೋರಾಟದ ವಿಚಾರವಾಗಿ ಮಾತಾಡೋದಾದ್ರೆ ಈಗಾಗಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು, ಜೊತೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಏನಿದೆ ಅಲ್ಲಿರುವಂತಹ ಕೆಲವೊಂದು ಅಧಿಕಾರಿಗಳಾಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಕೆಲವೊಂದು ರಿಪೋರ್ಟ್ ಅನ್ನು ಕೂಡ ಈಗಾಗಲೇ ರೆಡಿ ಮಾಡಿದ್ದಾರೆ. ಯಾಕಂದ್ರೆ ಆ ಒಂದು ರಿಪೋರ್ಟ್ ನ ಮೇಲೆ ಕೂಡ ಈಗಾಗಲೇ ಅವರು ನಾಳೆ ಕೋರ್ಟ್ ನಲ್ಲೂ ಕೂಡ ಫೈಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಯಾವ ಕಾರಣದಿಂದಾಗಿ ಈ ಒಂದು ಆ ಶೋನ ರದ್ದು ಮಾಡಿದ್ವಿ ಅಂದ್ರೆ ಕ್ಲೋಸ್ ಮಾಡಿಸಿದ್ವಿ ಅಂತಾನು ಕೂಡ ಕೋರ್ಟ್ ಮುಂದೆ ಕೂಡ ಅವರು ಎಕ್ಸ್ಪ್ಲನೇಷನ್ ಅನ್ನು ಕೊಡಬೇಕಾಗತ್ತೆ. ಅದರಲ್ಲೂ ಕೂಡ ತ್ಯಾಜ್ಯ ನಿರ್ವಹಣೆ ಜೊತೆಗೆ ಅಲ್ಲಿರುವಂತಹ ನಕ್ಷೆ ಕೂಡ ಸರಿ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಂಪೂರ್ಣವಾದಂತಹ ದಾಖಲೆಗಳನ್ನು ಕೂಡ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ನಾಳೆ ಕೋರ್ಟ್ ನಲ್ಲೂ ಕೂಡ ಆ ಒಂದು ವಿಚಾರಗಳನ್ನ ಕೂಡ ಇಟ್ಕೊಂಡು ಜೊತೆಗೆ ಮಾನದಂಡಗಳನ್ನು ಕೂಡ ಇಟ್ಕೊಂಡು ಅವರು ವಾದವನ್ನ ಮಾಡಬೇಕಾಗತ್ತೆ. ಇನ್ನು ಡಿಫೆನ್ಸ್ ಮಾಡೋದಕ್ಕೂ ಕೂಡ ಈಗಾಗಲೇ ಕಲ್ಲರ್ಸ್ ಕಡೆಯಿಂದನೂ ಕೂಡ ಲಾಯರ್ ಇದ್ದೇ ಇರ್ತಾರೆ. ಅವರು ಕೂಡ ಯಾವ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಇದೆ ಮತ್ತೆ ಯಾವ ರೀತಿಯಾದಂತಹ ಪರ್ಮಿಷನ್ ಅನ್ನ ತಗೊಂಡಿದ್ದಾರೆ ಅವರು ಕೂಡ ಡಿಫೆನ್ಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಹೀಗಾಗಿ ಅವರು ಕೂಡ ಡಿಫೆಂಡ್ ಮಾಡ್ಕೊಂತಾರೆ. ಸೊ ಹೀಗಾಗಿ ಇವತ್ತು ಬಹುತೇಕವಾಗಿ ಈಗಾಗಲೇ ಯಾವುದ್ರೆ ಆ ಕೋರ್ಟ್ ನಿಂದ ಬರುವಂತಹ ಒಂದು ಸೂಚನೆ ಏನಿರುತ್ತೆ ಅಲ್ಲಿವರೆಗೂ ಕೂಡ ಬಿಗ್ ಬಾಸ್ ಮನೆ ಓಪನ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಒಂದು ಸೂಚನೆ ಬಂದ ನಂತರವೇ ಬಿಗ್ ಬಾಸ್ ಗೇಟ್ ತೆಗಿಬೇಕಾಗತ್ತೆ. ಅದು ಕೂಡ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಅಥವಾ ತಹಶೀಲ್ದಾರ್ ಆಗಿರ್ಬೋದು, ಅವರೇ ಬಂದು ಇಲ್ಲಿ ಗೇಟ್ ಅನ್ನು ಓಪನ್ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಸದ್ಯದ ಮಟ್ಟಿಗೆ ಇಬ್ಬರು ಕೂಡ ಕಾನೂನು ಹೋರಾಟಕ್ಕೆ ಮತ್ತೆ ಕಾನೂನು ತಜ್ಞರ ಜೊತೆ ಕೂಡ ಈಗಾಗಲೇ ನಿರಂತರ ಸಂಪರ್ಕದಲ್ಲೂ ಕೂಡ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗ ಎಲ್ಲರೂ ಕೂಡ ಈಗಲ್ಟನ್ ರೆಸಾರ್ಟ್ ಅಲ್ಲೂ ಕೂಡ ಇದ್ದಾರೆ, ಊಟ ಮಾಡಿ ಈಗಾಗಲೇ ಮಲಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅದರ ಜೊತೆಗೆ ಒಳಗಡೆ ಇರುವಂತವ್ರು ಯಾರಿಗೂ ಕೂಡ ಪೋಷಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಹೋಟೆಲ್ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಬಿಗ್ ಬಾಸ್ ನಲ್ಲಿ ಕೆಲಸ ಮಾಡುವಂತ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಇವ್ರು ಯಾರ ಜೊತೆನೂ ಕೂಡ ಯಾರು ಮಾತಾಡಬಾರ್ದು ಅಂತಾನೂ ಕೂಡ ಈಗಾಗಲೇ ಸೂಚನೆಗಳನ್ನು ಕೂಡ ಈಗಾಗಲೇ ಕೊಡಲಾಗಿರುವಂತದ್ದು. ಇದರ ಜೊತೆಗೆ ಆ ಬಿಗ್ ಬಾಸ್ ನ ಒಳಗಡೆ ನೂರಾರು ಜನರು ಕೂಡ ಕೆಲಸ ಮಾಡ್ತಾರೆ, ಅವ್ರಿಗೂ ಕೂಡ ಬೇರೆ ಕಡೆ ಈಗಾಗಲೇ ವ್ಯವಸ್ಥೆ ಮಾಡಲಾಗಿದೆ. ಅವ್ರಿಗೂ ಕೂಡ ಬೇರೆ ಎಲ್ಲೂ ಕೂಡ ಹೋಗ್ಬೇಡಿ, ಊರುಗಳಿಗಾಗಿರ್ಬೋದು ಮತ್ತೆ ಶೋ ಮುಗೀತು ಅಂತಾನು ಕೂಡ ಹೋಗ್ಬಾರ್ದು ಅನ್ನೋ ಒಂದು ಮಾಹಿತಿ ಕೂಡ ಅವ್ರಿಗೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಅವರು ಕೂಡ 2 ದಿನ ಟೈಮ್ ಕೊಟ್ಟಿದ್ದಾರೆ. 2 ದಿನ ಆದ ನಂತರದಲ್ಲಿ ನಾವು ಮತ್ತೆ ನಿಮ್ಗೆ ಮೆಸೇಜ್ಗಳನ್ನ ಪಾಸ್ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ ನಾಳೆ ಮಧ್ಯಾಹ್ನ ಕೋರ್ಟ್ ಯಾವ ರೀತಿಯಾಗಿ ಈ ಒಂದು ನಿರ್ಧಾರವನ್ನ ತಗೊಳುತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲರ ಕುತೂಹಲ ಕೂಡ ಈಗಾಗಲೇ ಕೋರ್ಟ್ ನತ್ತ ಇದೆ ಅಂತಾನೆ ಹೇಳ್ಬೋದು ಪ್ರಭು. ಅಜಯ್, ಈಗ ನಾಳೆ ಏನಾಗುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಬಟ್ ಈಗ ಸದ್ಯದ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ನಾಳೆ ಏನಾದರೂ ಬಿಗ್ ಬಾಸ್ ನೋಡುವಂಥ ಫ್ಯಾನ್ಸ್ಗಳಿಗಾಗಿರಲಿ ಅಥವಾ ಕಂಟೆಸ್ಟೆಂಟ್ಗಳಿಗಾಗಿರಲಿ ಗುಡ್ ನ್ಯೂಸ್ ಸಿಗ್ಬೋದಾ? ಅದ್ರ ಸಾಧ್ಯತೆ ಎಷ್ಟಿದೆ? ಖಂಡಿತವಾಗ್ಲೂ ಪ್ರಭು, ಯಾಕಂದ್ರೆ ಈಗ ಅವರು ಯಾವ ರೀತಿಯಾದಂತಹ ದಾಖಲೆಗಳನ್ನ ಒದಗಿಸ್ತಾರೆ ಅನ್ನೋದ್ರ ಮೇಲೆ ಕೂಡ ಈ ಒಂದು ಯಾವುದೇ ಕೇಸ್ ಆಗಿರ್ಬೋದು ಅದು ದಾಖಲೆ ಮೇಲೆ ನಿಲ್ಲತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ತ್ಯಾಜ್ಯ ನಿರ್ವಹಣೆ ಕೂಡ ಸರಿಯಾಗಿ ಮಾಡಿಲ್ಲ, ಮತ್ತೆ ಸಂಸ್ಕರಣೆ ಮಾಡಬೇಕಿತ್ತು, ಅಲ್ಲಿ ಹೋಗುವಂತ ನೀರುಗಳಿಂದ ಎಲ್ಲಿ ಹೋಗ್ಬೇಕಿತ್ತು ಅನ್ನೋದ್ರ ಬಗ್ಗೆ ವಾಯು ಮಾಲಿನ್ಯ ಕೂಡ ಆಗ್ತಾ ಇತ್ತು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಈ ಬಗ್ಗೆ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ. 1, 2, 3 ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ. ಯಾವುದೇ ನೋಟಿಸ್ಗೂ ಕೂಡ ಉತ್ತರವ ಸಿಕ್ಕಿಲ್ಲ. ಸೊ ಹೀಗಾಗಿ ಉತ್ತರ ಸಿಕ್ಕಿಲ್ಲ ಅಂತ ಆಗಿದ್ದೆ ಅದಲ್ಲಿ ಅವರು ಬಂದು ಅಥಾರಿಟಿ ಇದೆ, ಅವರು ಕೂಡ ಬಂದು ಸೀಸ್ ಮಾಡುವಂತ ಎಲ್ಲ ಅಥಾರಿಟಿ ಕೂಡ ಇರುತ್ತೆ. ಸೊ ಹೀಗಾಗಿ ಅವರು ಆ ಕೆಲಸವನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಕೋರ್ಟ್ ಮುಂದೆ ಇಡ್ತಾರೆ. ಕೋರ್ಟ್ ಮುಂದೆ ಅವರ ಪರವಾದಂತಹ ವಕೀಲರು ಕೂಡ ವಾದವನ್ನ ಮಾಡ್ತಾರೆ. ವಾದ ಮಾಡದಂತ ಸಂದರ್ಭದಲ್ಲಿ ನ್ಯಾಯಾಧೀಶರು ಯಾವ ರೀತಿಯಾಗಿ ನೋಡ್ತಾರೆ ಇದನ್ನ ಅನ್ನೋದು ಕೂಡ ದೊಡ್ಡ ವಿಚಾರ ಆಗತ್ತೆ. ಯಾಕಂದ್ರೆ ಅವರು ಕೊಡುವಂತ ಸೂಚನೆ ಆಗಿರ್ಬೋದು, ಜೊತೆಗೆ ಅವ್ರು ಕೊಡುವಂತ ಕೆಲವೊಂದು ದಾಖಲೆಗಳಾಗಿರ್ಬೋದು, ಅವೆಲ್ಲವೂ ಕೂಡ ನ್ಯಾಯಾಧೀಶರು ನೋಡ್ತಾರೆ. ಅದನ್ನ ಆಲಿಸಿ ಅವರು ಕೊಡುವಂತ ನಿರ್ಧಾರದ ಮೇಲೆ ಹೇಳಬೇಕಾಗತ್ತೆ. ಆದ್ರೆ ಯಾವುದೇ ರೀತಿಯಾಗಿ ನಾವು ಈಗಲೇ ಇಲ್ಲ ನಾಳೆಯಿಂದ ಶೋ ಶುರು ಆಗುತ್ತೆ ಅಥವಾ ಶುರು ಆಗಲ್ಲ ಅಂತೇಳಿ ನಾವು ಹೇಳೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ನಾಳೆ ಗೊತ್ತಾಗುತ್ತೆ. ಯಾಕಂದ್ರೆ ಇದು ನಿಜಕ್ಕೂ ಕೂಡ ಒಂದು ಪಾಠ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಯಾರಿಗೂ ಕೂಡ ಹೆದ್ರಲ್ಲ, ನಾವು ಯಾರು ಕೂಡ ನಮಗೆ ಕೇಳೋರಿಲ್ಲ ಅನ್ನೋರಿಗೆ ನಿಜಕ್ಕೂ ಕೂಡ ಇದೊಂದು ರೀತಿ ಜಿಲ್ಲಾಡಳಿತ ಕೊಟ್ಟಿರುವಂತಹ ಒಂದು ಪಾಠ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಸರ್ಕಾರದ ಗಮನಕ್ಕೂ ಕೂಡ ತಂದ್ರು, ಮತ್ತೆ ಜಿಲ್ಲಾಡಳಿತ ಗಮನಕ್ಕೂ ತಂದ್ರು ಕೂಡ ನೋಟಿಸ್ ಕೊಟ್ಟರು ಕೂಡ ಇವರು ಅದಕ್ಕೆ ಕ್ಯಾರೆ ಅಂದಿಲ್ಲ ಅಂದ್ರೆ ಈ ರೀತಿಯಾಗಿ ಮಾಡ್ಲೇಬೇಕಾಗತ್ತೆ.
ಸೊ ಹೀಗಾಗಿ ಆ ಒಂದು ಸ್ಟೆಪ್ ಅನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಕೂಡ ಈಗಾಗಲೇ ತಗೊಂಡಿರುವಂತದ್ದು. ಇನ್ನು ಈ ಬಗ್ಗೆ ಸಚಿವರು ಕೂಡ ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾಳೆ ಕೋರ್ಟ್ ಆದೇಶ ಯಾವ ರೀತಿಯಾಗಿ ಹೊರಬೀಳತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಪ್ರಭು.